ಇನ್ನು ಗಟ್ಟಿಮರ ಸೀರಿಯಲ್ ಅದ್ಭುತವಾದಂಥ ಅಭಿನಯ ಮಾಡಿದಂಥ ಸಾಕಷ್ಟು ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥ ಅತಿ ದೊಡ್ಡ ನಟಿ ಅಂತಲೂ ಕೂಡ ಇವ್ರನ್ನ ಹೇಳಲಾಗ್ತಿತ್ತು. ಇಂಥ ಅದ್ಭುತವಾದಂಥ ನಟಿ ಇದೀಗ ವಿಧಿವಶರಾಗಿದ್ದಾರೆ. ಅದು ಕೂಡ ಮುಂಚೆನೇ 3/15 ಸುಮಾರಿನಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಸುಮಾರು ಗಟ್ಟಿಮರ ಸೀರಿಯಲ್ನಲ್ಲಿ 2000ಕ್ಕೂ ಅಧಿಕ ಎಪಿಸೋಡ್ಗಳಲ್ಲಿ ಪ್ರಮುಖವಾದ ಪಾತ್ರದಲ್ಲಿ ಅಭಿನಯಿಸಿದಂಥ ಇವರು ವೇದಾಂತ್ ಮತ್ತು ಸುಹಾಸಿನಿ ಕುಟುಂಬದಲ್ಲಿ ಒಬ್ಬರಾಗಿದ್ದರು. ಅವರು ಬೇರೆ ಯಾರೂ ಅಲ್ಲ, ನಟಿ ಕಮಲಾಶ್ರೀ ಅವರು. ಕಮಲಾಶ್ರೀ ಅವರು ಸುಹಾಸಿನಿಯ ತಾಯಿಯ ಪಾತ್ರದಲ್ಲಿ, ವೇದಾಂತನ ಅಜ್ಜಿಯ ಪಾತ್ರದಲ್ಲಿ ಅಭಿನಯಿಸಿದರು. ಇನ್ನು ಅಮೂಲ್ಯಗೂ ಕೂಡ ಅಜ್ಜಿಯಾಗಿ ಕಾಣಿಸಿಕೊಂಡಿದ್ದಂಥ ಈ ನಟಿ ತುಂಬಾ ಇಳಿ ವಯಸ್ಸಿನಲ್ಲೂ ಕೂಡ ಅದ್ಭುತವಾಗಿ ಅಭಿನಯ ಮಾಡ್ತಿದ್ರು. ಸದ್ಯ 89 ವರ್ಷ ಅವರಿಗೆ ವಯಸ್ಸಾಗಿತ್ತು. ವಯಸ್ಸಾದ ಕಾಯಿಲೆ ಮತ್ತು ಬಹು ಅಂಗಾಂಗ ವೈಫಲ್ಯದಿಂದ ಕಮಲಾಶ್ರೀ ಅವರಿಗೆ ಕೊನೆಯುಸಿರೆಳೆದಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತಾರಂಥದ್ದು. ನಿಜಕ್ಕೂ ಇದೊಂದು ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಮಟ್ಟಿಗೆ ಶಾಕ್ ಅಂತಲೂ ಕೂಡ ಹೇಳ್ಬೋದು. ಗಟ್ಟಿಮರ ಸೀರಿಯಲ್ನಲ್ಲಿ ಈ ರೀತಿ ಸಾಕಷ್ಟು ಎಪಿಸೋಡ್ಗಳು ಅಭಿನಯಿಸಿ ಒಂದು ದೊಡ್ಡ ಕುಟುಂಬದ ಥರನೇ ಇದ್ದರು. ಇನ್ನು ಈ ವಿಚಾರ ತಿಳಿದಂಥ ವೇದಾಂತ್ ಅವರು ಕೂಡ ತುಂಬಾ ಕುಗ್ಗಿ ಹೋಗಿದ್ದಾರೆ, ಕಣ್ಣೀರು ಹಾಕಿದ್ದಾರೆ. ಇನ್ನು ಸುಹಾಸಿನಿ ಪಾತ್ರ ಮಾಡ್ತಿದ್ದಂಥವರು ಕೂಡ ತುಂಬಾ ಕಣ್ಣೀರು ಹಾಕುತ್ತಿದ್ದಾರೆ. ಸದ್ಯ ಅವರ ಅಂತಿಮ ದರ್ಶನಕ್ಕಿಂತ ಸಂಜೆ ತನಕ ಕೂಡ ಜಯನಗರದಲ್ಲಿ ಇರುವಂಥ ತಮ್ಮ ಸ್ವಗೃಹದಲ್ಲಿ ಇದು ಮಾಡಿದ್ದಾರೆ. ಸದ್ಯ ಎಲ್ಲರೂ ಕೂಡ ಅವ್ರನ್ನ ಈಗ ಭೇಟಿಯನ್ನು ಮಾಡಿ ಅವರ ಅಂತಿಮ ದರ್ಶನ